ನಮಸ್ತೆ, ಭಾವನಾ ಆರ್ಗೌಡ ಮಾತಾಡ್ತಾ ಇದ್ದೀನಿ. ಒಮ್ಮೆ ಅರ್ಜುನ ಕೃಷ್ಣಂಗೆ ಕೇಳ್ತಾನೆ, ಕೃಷ್ಣ, ಈ ಮನಸ್ಸು ಬಹಳ ಚಂಚಲವಾದದ್ದು, ಸದಾ ಗಲಭೆ ಎಬ್ಬಿಸುತ್ತಲೇ ಇರುತ್ತೆ. ಇದರ ಬಲವು ಕಡಿಮೆ ಇದ್ದೇನಲ್ಲ. ಇದನ್ನು ತಡೆದು ಬಿಡೋದು ಒಂದೇ, ಗಾಳಿಯನ್ನು ಹಿಡಿದಿಟ್ಕೊಳ್ಳೋದು ಒಂದೇ. ಇಂತಹ ಮನಸ್ಸನ್ನು ಸ್ವಾಧೀನಕ್ಕೆ ತಂದುಕೊಳ್ಳೋದು ಹೇಗೆ ಅಂತ. ಇದಕ್ಕೆ ಕೃಷ್ಣನ ಉತ್ತರ, ನೀನು ಹೇಳೋದು ನಿಜ ಅರ್ಜುನ. ಈ ಮನಸ್ಸು ಅತ್ಯಂತ ಚಂಚಲವಾದದ್ದು ಸತ್ಯ, ಮತ್ತು ಇದನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದು ಕೂಡ ಕಷ್ಟ ಅನ್ನೋದು ಕೂಡ ಸತ್ಯ. ಆದರೆ ಒಂದು ಮುಖ್ಯಾಂಶವನ್ನು ನಿನಗೆ ಹೇಳ್ತೀನಿ ಕೇಳು. ಇಂತಹ ಚಂಚಲ ಮನಸ್ಸನ್ನು ಕೂಡ ಅಭ್ಯಾಸ ಬಲದಿಂದ ಹಾಗೂ ವೈರಾಗ್ಯದಿಂದ ನಿಗ್ರಹಿಸಿ ಹತೋಟಿಯಲ್ಲಿ ಇಟ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇದೆ ಅನ್ನೋದು ಕೂಡ ಸತ್ಯ. ಅರ್ಜುನನ ಪ್ರಶ್ನೆ ಎಷ್ಟು ಸಹಜವಾಗಿದೆಯೋ ಅಷ್ಟೇ ಸಹಜವಾಗಿದೆ ಶ್ರೀಕೃಷ್ಣನ ಉತ್ತರ. ಅಂತೂ ಈ ಚಂಚಲ ಮನಸ್ಸಿನ ಸಮಾಚಾರ ಇಂದು ನೆನ್ನೆಯದ್ದಲ್ಲ, ಹಿಂದಿನಿಂದಲೂ ಇದ್ದಿದ್ದೆ ಅನ್ನೋದು ಗೊತ್ತಾಯಿತು. ನೋಡಿ, ಅಂತಹ ಧೀರ ಧರ್ಮನಿಷ್ಠನಾದ ಅರ್ಜುನನ ಮನಸ್ಸೇ ಅಷ್ಟು ಚಂಚಲವಾಗಿದೆ ಅನ್ನುವಾಗ ಇಂದಿನ ಯುವ ಜನಾಂಗದ ಮನಸ್ಥಿತಿಯನ್ನು ಕೇಳಬೇಕಾ? ಮನಸ್ಸನ್ನು ನಿಗ್ರಹಿಸುವುದು ಅತ್ಯಂತ ಕಷ್ಟ ಅಂತ ಅರ್ಜುನ ಹೇಳಿದಾಗ ಶ್ರೀಕೃಷ್ಣ, ಏನಯ್ಯ, ಎಂತೆಂಥ ಧೀರರನ್ನೇ ಎದುರಿಸಿದ ನೀನು ನಿನ್ನ ಮನಸ್ಸನ್ನು ನೀನು ನಿಗ್ರಹ ಮಾಡ್ಕೊಳಕ್ಕಾಗಲ್ವಾ? ನಿನ್ನ ಮನಸ್ಸೇ ಅಲ್ವಾ, ಅದು ಯಾವ ಲೆಕ್ಕ ನಿನಗೆ? ಎಷ್ಟಾದರೂ ನೀನು ನಿಗ್ರಹಿಸ್ಕೊಳ್ಬೇಕಾಗಿರೋದು ನಿನ್ನ ಮನಸ್ಸನ್ನೇ ಅಂತ ಹಗುರವಾಗಿ ಹೇಳಲಿಲ್ಲ. ಬದಲಾಗಿ ಶ್ರೀಕೃಷ್ಣ ಪರಿಸ್ಥಿತಿಯ ಗಾಂಭೀರ್ಯವನ್ನು ಅರಿತು ಹೇಳಿದ್ದು. ಏಕೆಂದರೆ ಶ್ರೀಕೃಷ್ಣನಿಗೆ ಮನಸ್ಸಿನ ಸ್ವಭಾವ ಗೊತ್ತಿತ್ತು. ಈ ಜಗತ್ತಿನಲ್ಲಿ ಪ್ರತಿಯೊಂದು ಪ್ರಾಣಿಗೂ ವಸ್ತುವಿಗೂ ಅದರದ್ದೇ ಆದ ಸ್ವಭಾವ ಇರುತ್ತೆ. ಗಾಳಿಗೆ ಬೀಸುವ ಸ್ವಭಾವ, ಬೆಂಕಿಗೆ ಸುಡುವ ಸ್ವಭಾವ, ನೀರಿಗೆ ಹರಿಯುವ ಸ್ವಭಾವ, ಹೀಗೆ ಮನಸ್ಸಿಗೆ ಕಂಡಲ್ಲಿ ಮೂಗು ಹಾಕುವ ಸ್ವಭಾವ, ಹುಚ್ಚೆದ್ದು ಕುಣಿಯುವ ಸ್ವಭಾವ ಇದೆ. ಬಗೆ ಬಗೆಯ ಆಸೆಗಳನ್ನು ತಾಳುವ ಸ್ವಭಾವ, ಮಾಡಬೇಕಾದ ಕೆಲಸ ಒಂದನ್ನು ಬಿಟ್ಟು ಉಳಿದೆಲ್ಲವನ್ನ ಕೂಡ ಮಾಡೋಕ್ಕೆ ಅದು ತಲೆ ಹಾಕತ್ತೆ. ನೋಡಿದ್ರಲ್ವಾ ಮನಸ್ಸಿನ ಸ್ಥಿತಿ ಎಂತಹದ್ದು ಅಂತ. ಇಂಥ ಮನಸ್ಸನ್ನು ಸ್ವಾಧೀನಕ್ಕೆ ತಂದುಕೊಳ್ಳೋದು ಹೇಗೆ, ಮನಸ್ಸನ್ನು ಏಕಾಗ್ರಗೊಳಿಸೋದು ಹೇಗೆ ಅಂತ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ತೀನಿ. ಜೈ ಹಿಂದ್, ವಂದೇ ಭಾರತ ಮಾತರಂ.